ಎಸ್ ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ ಆತ್ಮೀಯ ಸ್ಪರ್ಧಾ ಮಿತ್ರರೇ. ನಾನು ಸಿದ್ಧವಾರದ್. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ವೆರಿ ವೆರಿ ಗುಡ್ ಈವ್ನಿಂಗ್. ಒಂದು ಹೆಜ್ಜೆ ಇತಿಹಾಸದ ಕಡೆಗೆ. ಸ್ನೇಹಿತರೆ, ಇವತ್ತಿನ ಒಂದು ಶುಭ ಸುದ್ದಿ ಏನಂದ್ರೆ, ಗುಡ್ ನ್ಯೂಸ್ ಏನಂದ್ರೆ, ನಾವೆಲ್ಲರೂ ಕೂಡ ಅಪ್ಪ ಹಾಕಿದ ಆಲದ ಮರದಂತೆ ಕರ್ನಾಟಕದಲ್ಲಿರ್ತಕ್ಕ ಎಕ್ಸಾಮ್ಗಳಿಗೆ ಮಾತ್ರ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಇಲ್ಲ, ಅದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ರಾಷ್ಟ್ರೀಯ ಮಟ್ಟದ ಒಂದು ಪರೀಕ್ಷೆಯ ಒಂದು ಮತ್ತು ನೋಟಿಫಿಕೇಶನ್ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇವತ್ತು ತಗೊಂಡ್ಬಂದಿದ್ದೀನಿ. ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ಯುವರ್ SSC, RRB ಅಂಡ್ ಅದರ್ ಬ್ಯಾಂಕಿಂಗ್ ಎಕ್ಸಾಮ್ ಆಲ್ಸೋ. ಹೌದು, ಇವತ್ತಿನ ಎಕ್ಸಾಮ್ ಒಂದು ಯಾವ್ದಪ್ಪ ನೋಡೋಣ, ಹೊಸ ನೋಟಿಫಿಕೇಶನ್ ಯಾವ್ದು ನೋಡೋಣ, ಅದ್ರ ಫೀಸ್ ಎಷ್ಟೈತಿ, ಲಾಸ್ಟ್ ಎಷ್ಟೈತಿ, ಮತ್ತೆ ಸಿಲೆಬಸ್ ಏನೈತಿ, ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ಮತ್ತೆ ಯಾವ ವಯಸ್ಸಿನವ್ರು ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ, ಕ್ಲೇವರ ಇಂಡಿಯನ್ಸ್. ಎಸ್, ನೋಡೋಣ. ಓ ಸಾರಿ, ಬಂತ್ ನೋಡಿ. ಯಾವುದು? RBI ಅಸಿಸ್ಟೆಂಟ್ ನೋಟಿಫಿಕೇಶನ್ 2026. ಯಾವುದು ನೋಡಿ ಸ್ನೇಹಿತರೆ, RBI ನೋಟಿಫಿಕೇಶನ್ ಅಸಿಸ್ಟೆಂಟ್ ನೋಟಿಫಿಕೇಶನ್. ಯಾವುದು? RBI ಅಸಿಸ್ಟೆಂಟ್ ಕರೆದಿದ್ದಾರೆ ನೋಡ್ರಿ ಇವತ್ತು. ಸೊ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ, ಅಪ್ಪ ಹಾಕಿದ ಆಲದ ಮರದಂತೆ KPSC KE ಜೋತ್ ಸ್ವಲ್ಪ ಕಡಿಮೆ ಮಾಡ್ರಿ. ಅದ್ರ ಜೊತೆ RBI ಒಂದು ಗಮನ ಕೊಡ್ರಿ. ಇದು ನಿಮ್ಮ ಈ ಒಂದು ಪ್ರಿಪರೇಷನ್ ಎಲ್ಲೆಲ್ಲಿ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ ನೋಡ್ರಿ. SSC ತಯಾರು ಮಾಡೋರಿಗೆ ಹೆಲ್ಪ್ ಆಗತ್ತಾ. ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಗೆ ಏನಾರು ತಯಾರು ಮಾಡ್ತಿರ್ತಿಲ್ಲ ಅವ್ರಿಗೆ ಅದು 2 ಒಂದೇ ಸಿಲೆಬಸ್ ಇರುತ್ತೆ. ಮತ್ತೆ ಇಲ್ಲಿ ಕೂಡ 3 ಟೈರ್ ಅಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸಿಸ್ಟಮ್ ಅನ್ನು ನೋಡ್ತಾ ಇದೀವಿ. ಬನ್ನಿ, ಇಲ್ಲಿ ಇರ್ತಕ್ಕಂಥ ಏನದು ವ್ಯವಸ್ಥೆ ಏನೈತಿ, ಏನೇನ್ ಕ್ರೈಟೀರಿಯಾ ಐತಿ, ಮತ್ತೆ ಎಷ್ಟು ಫೀಸ್ ಐತಿ, ಎಷ್ಟು ವೇಕೆನ್ಸಿ ಇದಾವ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, RBI ಯಾವ್ದು ಹುದ್ದೆ ಹೆಸರೇನು? RBI ಅಸಿಸ್ಟೆಂಟ್ ಹುದ್ದೆನ ಇಲ್ಲಿ ಕೇಳ್ತೀವಿ ನಾವು. ಹೆಚ್ಚು ಕಡಿಮೆ ಇದು ಒಂದು FDA ಹುದ್ದೆ ಇರ್ತಕ್ಕಂಥ ಒಂದು ಹುದ್ದೆಯನ್ನು ನೋಡ್ತೀವಿ ಇಲ್ಲಿ. ಹೌದು, ಎಕ್ಸಾಮ್ ಲೆವೆಲ್ ಏನಿದು, ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಒಂಥರ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕೂಡ ಅದೇ ತರ ನೋಡ್ತೀರಿ. ಆಮೇಲೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಇಲ್ಲಿ? ಟೋಟಲ್ ಆಗಿ 650 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಅವರು. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ RBI ಶಾಖೆಗಳಲ್ಲಿ ಇರ್ತಕ್ಕಂಥ ಒಂದು ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು? 650. ಈ 650 ಏನು ಹುದ್ದೆಗಳಿಗೆ ಇವರು ಅಪ್ಲಿಕೇಶನ್ ಕರೆದಿದ್ದಾರೆ. ಇನ್ನ ಅಪ್ಲಿಕೇಶನ್ ಮೋಡ್ ಯಾವ ತರ ಕೇಳ್ತಾರ ಅವರು? ಅಪ್ಲಿಕೇಶನ್ ಮೋಡ್ ನೀವೇನ್ ಮಾಡಿ, ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ಡಿಜಿಟಲ್ ಇಂಡಿಯಾ ಐತಿ. ಆನ್ಲೈನ್ ಅಪ್ಲಿಕೇಶನ್ ಮೋಡ್ ಐತಿದು. ಆನ್ಲೈನ್ ಮೂಲಕ ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು. ಇನ್ನು ಎಕ್ಸಾಮಿನೇಷನ್ ಮೋಡ್, ಎಕ್ಸಾಮ್ ಯಾವ ತರ ಇರ್ತಿದ್ದು, ಎಕ್ಸಾಮ್ ಆನ್ಲೈನ್ ನ ಆಫ್ಲೈನ್ ಪ್ರಶ್ನೆ ಮಾಡೋದು ಇಲ್ಲಿ. ಸೊ ಸ್ನೇಹಿತರೆ, ಇದು ಯಾವುದು? ಇದು ಕೂಡ ಆನ್ಲೈನ್ ಎಕ್ಸಾಮ್. ಇದು ಯಾವುದು? RBI ಅಸಿಸ್ಟೆಂಟ್ ಎಕ್ಸಾಮ್ ಏನಿತ್ತಿಲ್ಲ, ಇದು ಕೂಡ ಆನ್ಲೈನ್ ಎಕ್ಸಾಮ್. ಇದು ಯಾವುದೇ ಕಾರಣಕ್ಕೂ ಆಫ್ಲೈನ್ ಮಾಡಂಗಿಲ್ಲ ಇವರು. ಎಲ್ಲ ಚೇಂಜ್ ಆಗೈತಿ. ಇನ್ನೇನು ರಿಜಿಸ್ಟ್ರೇಷನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ 16 ಏನು ರಿಜಿಸ್ಟ್ರೇಷನ್ ಡೇಟು ಯಾವಾಗ? 16ನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಇದು. ಹೌದಾ? ನೆಕ್ಸ್ಟ್ ಲಾಸ್ಟ್ ಡೇಟ್ ಯಾವಾಗ ಐತಿ ಇದಕ್ಕೆ? ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಇದಿತ್ತು. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದು ಎಷ್ಟು? 8 ಮಾರ್ಚ್ 8 ಮಾರ್ಚ್ 2026. ಈ ದಿನಾಂಕ ಒಳಗೆ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಹೌದಾ? ನೆಕ್ಸ್ಟ್ ಏನು? ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೈತಿ ನೋಡೋಣ ಅಂದ್ರೆ, ನಾವು ಗ್ರಾಜುಯೇಟ್, ಇದು ಡಿಗ್ರಿ ಅಥವಾ ರಿಲೆವೆಂಟ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಗ್ರಾಜುಯೇಟ್ಸ್ ಆರ್ ರಿಲೆವೆಂಟ್ ಡಿಗ್ರಿ ಕ್ವಾಲಿಫಿಕೇಶನ್. ಕ್ವಾಲಿಫಿಕೇಶನ್ ಏನಂತ ನೋಡೋದಾದ್ರೆ, ನಾವಿಲ್ಲಿ ಕಡ್ಡಾಯವಾಗಿ ನೀವು ಡಿಗ್ರಿ ಅಥವಾ ಡಿಗ್ರಿ ಸಂಬಂಧಿಸಿದ ಒಂದು ತತ್ಸಮಾನ ಪರೀಕ್ಷೆಗಳನ್ನ ಪಾಸ್ ಆಗಿರ್ಬೇಕು. ಕಡ್ಡಾಯವಾಗಿ ಇಲ್ಲಿರ್ತಕ್ಕಂಥ ಒಂದು ಯಾವುದೇ ಒಂದು ಡಿಗ್ರಿಯನ್ನ ನೀವು ಹೊಂದಿರ್ಬೇಕು. ಇನ್ನು ಏಜ್ ಲಿಮಿಟ್, ಎಷ್ಟು ವಯಸ್ಸಿನವ್ರು ಇಲ್ಲಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ಮ್ಯಾಟ್ರ್ ಆಕತಿ ಇಲ್ಲಿ. ಏಜ್ ಲಿಮಿಟ್ ನೋಡ್ರಿ, ಏಜ್ ಲಿಮಿಟ್ ಕೇಳ್ತಾರ. ಇಲ್ಲಿ ಏಜ್ ಲಿಮಿಟ್ ಐತಿ ನೋಡ್ರಿ. ಇದು ಇಲ್ಲಿ ಇರ್ತಕ್ಕಂಥ ಅಂದ್ರೆ ಮಿನಿಮಮ್ ಅಂದ್ರ 20 ಇಯರ್ ಇರ್ಬೇಕು. 20 ಇರ್ಬೇಕು. ಇನ್ನು ಮ್ಯಾಕ್ಸಿಮಮ್ 28 ಇಯರ್ಸ್ ಐತಿ ಇಲ್ಲಿ. ಇದು 28 ಇಯರ್ಸ್ ಇರೋದು GM ದವ್ರಿಗೆ ಮಾತ್ರ. ಹೌದಾ? ಇನ್ನು ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇನ್ನೊಂದು ಸ್ಲೈಡ್ ಸೆಷನ್ ಐತಿ, ಅದು ಅದ್ರೊಳಗೆ ನಿಮ್ಗೆ ಕಂಪ್ಲೀಟ್ ಹೇಳ್ತೀನಿ. ಇನ್ನು RBI ಅಸಿಸ್ಟೆಂಟ್ ಸ್ಯಾಲ್ರಿ ಎಷ್ಟೈತಿ ನೋಡ್ರಿ. ಏನು ಸ್ಯಾಲ್ರಿ RBI ನ ಇರ್ತಕ್ಕಂಥ ಇದು ಅಸಿಸ್ಟೆಂಟ್ ನ ಸ್ಯಾಲ್ರಿ ಎಷ್ಟು? 58,514 ರೂಪಾಯಿ ಇಲ್ಲಿಂದ ಸ್ಟಾರ್ಟ್ ನಿಮಗೆ ಪೇಮೆಂಟ್. ಎಷ್ಟು? 58,514 ರೂಪಾಯಿಗಳಿಂದ ಇಲ್ಲಿ ನೋಡ್ಬೋದು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ನೋಡ್ರಿ. 650 ಪೋಸ್ಟ್ ಅದಾವು. ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 16 ಫೆಬ್ರವರಿಯಿಂದ. ಅಪ್ಲಿಕೇಶನ್ ಇದು ಏನದು ಲಾಸ್ಟ್ ಡೇಟ್ ಬರೋದು ಯಾವಾಗ? ಮಾರ್ಚ್ 8. ಮತ್ತೆ ಅಲ್ಲಿ ಮಿನಿಮಮ್ ಏಜ್ ಎಷ್ಟು? 20. ಮ್ಯಾಕ್ಸಿಮಮ್ ಏಜ್ ಎಷ್ಟು? 28. GM ದರಿಗೆ ಏಜ್ ರಿಲ್ಯಾಕ್ಸೇಷನ್ ಐತೆ ಅಲ್ಲಿ 5 ವರ್ಷ. ಅದನ್ನ ಮುಂದಿನ ಒಂದು ಸ್ಲೈಡ್ ಕಂಪ್ಲೀಟ್ ಆಗಿ ಹೇಳ್ತೀನಿ ನಿಮಗೆ. ಹೌದಾ? ನೆಕ್ಸ್ಟ್ ನೋಡೋಣ ಇಲ್ಲಿ. ಎಸ್, ಇಲ್ಲೈತೆ ನೋಡಿ. ಈಗ RBI ಅಸಿಸ್ಟೆಂಟ್ ನೋಟಿಫಿಕೇಶನ್ ಯಾವಾಗಾಯ್ತು? ಫೆಬ್ರವರಿ 16 ತಾರೀಕು ಆಯ್ತು. ಇದು ಫೆಬ್ರವರಿ 16 ಆಯ್ತು. ಇನ್ನು ಅಸಿಸ್ಟೆಂಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇದೇ ಡೇಟ್ ಇಂದ ಸ್ಟಾರ್ಟ್ ಇಲ್ಲಿ.
ಇನ್ನು ಅಪ್ಲಿಕೇಶನ್ ಆನ್ಲೈನ್ ಡೇಟ್ ಲಾಸ್ಟ್ ಡೇಟ್ 8 ಮಾರ್ಚ್ ಲಾಸ್ಟ್ ಡೇಟ್ ನೆನ್ಪಿಟ್ಕೊಡ್ರಿ. ಇದನ್ನ ಅಪ್ಲಿಕೇಶನ್ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಲಾಸ್ಟ್ ಡೇಟ್ ಯಾವಾಗೈತೆ ಅಂದ್ರೆ ಮಾರ್ಚ್ 8ಕ್ಕೆ ಐತಿ. ಎಷ್ಟು ತಡ ಮಾಡ್ತಿಲ್ಲ ಅಷ್ಟು ಆಲ್ ಓವರ್ ಇಂಡಿಯಾ ಇದ್ದಾಗ ಏನಂತ ವೆಬ್ಸೈಟ್ಗಳು ಬಿಜಿ ಆಗ್ತಾವ. ಇವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಬಿಡ್ರಿ. ಹೌದಾ. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಡೇಟ್ ಫೀಸ್ ಐತಿನ ಅಡ್ಮಿಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಇವರು? ಅಡ್ಮಿಟ್ ಕಾರ್ಡ್ ನೋಡ್ರಿ, ಅಡ್ಮಿಟ್ ಕಾರ್ಡ್ ಬರೋದು ನಿಮ್ಗೆ ಏಪ್ರಿಲ್ದಾಗ ಬರುತ್ತಿದೆ. 2026 ಒಂದು ಹಾಲ್ ಟಿಕೆಟ್ ಬರುತ್ತೆ ನಿಮಗೆ, ಏಪ್ರಿಲ್ದಾಗ ಬರುತ್ತೆ. ಇನ್ನು ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ ಇದು 3 ಹಂತದ ಎಕ್ಸಾಮ್ ಇದು. ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ ನೋಡ್ರಿ, ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ ಯಾವಾಗೈತೆ ಅಂದ್ರೆ ಇದು 11 ಏಪ್ರಿಲ್ 2026 ಈ ಎಕ್ಸಾಮ್ ಡೇಟ್ ಸ್ಟಾರ್ಟ್ ಆಯ್ತು. ಇನ್ನು ಇದ ಮೇನ್ಸ್, ಇಲ್ಲಿ ನೋಡ್ರಿ ಇದು ಮೇನ್ಸ್. ಮೇನ್ಸ್ ಎಕ್ಸಾಮ್ ಯಾವಾಗೈತೆ ಅಂದ್ರೆ 7ನೇ ಜೂನ್ 7ರಂದು ಸ್ಟಾರ್ಟ್ ಆಗೈತೆ. ಇದು ಜೂನ್ 7 ನೋಡ್ರಿ, ಮುಂಗಾರು ಮಳೆ ಸ್ಟಾರ್ಟ್ ಆಗೈತೆ ನಮ್ಮ ಇಂಡಿಯಾದಾಗ. ಜೂನ್ 7ಕ್ಕೆ ಏನಾಗೈತೆ ಅಂದ್ರೆ ಇದು RBI ಮೇನ್ಸ್ ಎಕ್ಸಾಮ್ ಕೂಡ ಇಲ್ಲಿ ನಾವು ಬರಿಬಹುದು. ಹೌದಾ. ಸರಿ, ಇನ್ ಆಲ್ ಓವರ್ ಇಂಡಿಯಾ ಎಷ್ಟು ಪೋಸ್ಟ್ ಟೋಟಲ್ ಆಗಿ ನೋಡ್ರಿ, ಟೋಟಲ್ ಆಗಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು? 690. ಇದನ್ನ ಡಿವೈಡ್ ಮಾಡೋಣ. ಅನ್ರಿಸರ್ವ್ಡ್ ಪೋಸ್ಟ್ ಎಷ್ಟಿದಾವೆ ಇಲ್ಲಿ? 346 ಪೋಸ್ಟ್ ಇದಾವೆ ಅನ್ರಿಸರ್ವ್ಡ್. ಆಮೇಲೆ ಆಲ್ ಓವರ್ ಇಂಡಿಯಾ SC ಪೋಸ್ಟ್ಗಳು, ST ಹುದ್ದೆಗಳು ಎಷ್ಟು? 110 ಪೋಸ್ಟ್ಗಳು. ಇನ್ನು ಎಸ್ ಟಿ ಕಮ್ಯುನಿಟಿಗೆ ಇರತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಎಷ್ಟು? 37. ಇನ್ನು ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್ ಇವ್ರಿಗಿರ್ತಕ್ಕಂಥ ಸಂಖ್ಯೆ ಎಷ್ಟು? 99 ಪೋಸ್ಟ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಎಕನಾಮಿಕ್ ವೀಕರ್ ಸೆಕ್ಷನ್ ಸಂಖ್ಯೆ ಎಷ್ಟು? 58. EWS ಎಷ್ಟು? 58 ಹುದ್ದೆಗಳು. ಸೊ ನಾವಿಲ್ಲಿ ಟೋಟಲ್ ಆಗಿ ನೋಡೋದಾದ್ರೆ 650 ಪೋಸ್ಟ್ಗಳನ್ನ, ಅದ್ಭುತವಾಗಿರ್ತಕ್ಕಂಥ ಅತಿ ಹೆಚ್ಚಿನ ಪೋಸ್ಟ್ಗಳನ್ನ ಈ ಸಲ ಕರೆದಾರು ಅಸಿಸ್ಟೆಂಟ್, RBI ಅಸಿಸ್ಟೆಂಟ್. ಹೌದಾ. ಇಷ್ಟು ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಯಾವ್ಯಾವ ಕ್ಯಾಟಗರಿ ಇದ್ದಾರು ಕಂಪ್ಲೀಟ್ ಕೊಟ್ಟಿ ನೋಡ್ರಿ. ಅನ್ರಿಸರ್ವ್ 346, SC 310, ST 37, SC 110, ಆಮೇಲೆ ST 37, OBC 99, EWS 59, ಟೋಟಲ್ 650. ಹೌದಾ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 24. ನೋಡ್ರಿ, ಕರ್ನಾಟಕದ ಬೆಂಗಳೂರು ಬ್ರಾಂಚ್ ನಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ, ನಾವು ಕನ್ನಡಿಗರಲ್ಲ, ಕನ್ನಡಿಗರ ಸಂಖ್ಯೆ ಎಷ್ಟಿರ್ಬೇಕು ಇಲ್ಲಿ? 24 ಇರಬೇಕು. 24 ಹುದ್ದೆಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ RBI ಶಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಅವರು ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಏನು RBI ಅಸಿಸ್ಟೆಂಟ್ ಏಜ್ ಲಿಮಿಟ್ ಆಸ್ ಆನ್ ನೋಡ್ರಿ. ಆಸ್ ಆನ್ ಏನು 1/2/2026 ಹಿಡ್ಕೊಂಡು ಇಲ್ಲಿವರೆಗೆ ಏನಂದ ಮಿನಿಮಮ್ ಏಜ್ ಎಷ್ಟು? 20 ಇಯರ್ ಬೇಕು. ಮಿನಿಮಮ್ ಏಜ್ ಇದು ಎಷ್ಟು? 20 ಇಯರ್. ಹೌದಾ. ಮ್ಯಾಕ್ಸಿಮಮ್ ಏಜ್ ಎಷ್ಟು? 28 ಇಯರ್ಸ್. 28 ಇಯರ್ಸ್ ಎಷ್ಟು? ಮ್ಯಾಕ್ಸಿಮಮ್. ಇನ್ನ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರ ಇಲ್ಲಿ. ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಅವರು. ಅದನ್ನು ಕೂಡ ನೋಡೋಣ ಇಲ್ಲಿ. ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ ಇತ್ತು 5 ವರ್ಷ ಕೊಟ್ಟಿದ್ದಾರೆ ಇಲ್ಲಿ. 5 ವರ್ಷ ಕೊಟ್ಟಿದಾರ. ಯಾರಂದ್ರೆ SC ಮತ್ತು ST ಗಳಿಗೆ. ಎಷ್ಟು ಕೊಟ್ಟಾರ? SC ST ಗಳಿಗೆ ಏಜ್ ರಿಲ್ಯಾಕ್ಸೇಷನ್ 5 ಅಂದ್ರೆ ಇದು ನೋಡ್ರಿ, 28ಕ್ಕೆ 5 ಕೂಡಿಸ್ರಿ ಎಷ್ಟು? 33 ವರ್ಷಗಳವರೆಗೆ. 33 ವರ್ಷಗಳು ಈ ಎರಡು ಕಮ್ಯುನಿಟಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಇನ್ನು OBC ಅವ್ರಿಗೆ ಎಷ್ಟು? 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ ಇಲ್ಲಿ. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದ್ರ 28 + 3 ಎಷ್ಟು? 31 ವರ್ಷದವರೆಗೆ ನಾವು ಅಪ್ಲಿಕೇಶನ್ ಗಳನ್ನ ಇಲ್ಲಿ ಹಾಕಬಹುದು. ರಿಮೈನಿಂಗ್ ಎಲ್ಲ ಅವು ಬ್ಲೈಂಡ್ ಐತಿ, ಅದೇನು ಅವಶ್ಯಕತೆ ನಮ್ಗಿಲ್ಲ. ಇಲ್ಲಿ ಇರ್ತಕ್ಕಂಥ ನೋಡ್ರಿ ಸಾಕು. ಹೌದಾ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋಣ. ಅಪ್ಲಿಕೇಶನ್ ಫೀಸ್ ಎಷ್ಟೈತಿ ಏನು ಅಂತ ಅನ್ನೋದು ಕೂಡ ಮ್ಯಾಟ್ರ್ ಆಗತ್ತಿಲ್ಲ ನಮ್ಗೆ. ಯಾಕಂದ್ರೆ ಒಬ್ಬರು ಗೊತ್ತಾಗಲ್ಲ. ನೋಡ್ರಿ, ಹೇಳ್ತೀನಿ ಕೇಳ್ರಿ ಅದನ್ನ. ಇಲ್ಲಿ ಏನೈತಿ ಅಂದ್ರ ಫಸ್ಟ್ ನೋಡೋಣ. OBC ಮತ್ತು GM ಕ್ಯಾಂಡಿಡೇಟ್ಗಳಿಗೆ ಏನಂತ 450 ರೂಪಾಯಿ ಪ್ಲಸ್ 18% GST ಕಟ್ಟಬೇಕಿತ್ತು ನೀವು ಇಲ್ಲಿ. ಹೌದಾ. 450 ಒಂದು GST ಅಂದ್ರೆ ಅಪ್ರಾಕ್ಸಿಮೇಟ್ಲಿ 45 ಸೇರಿಸಿ ಈ ಕಡೆ ಒಂದು 22, 45 ಮೇಲೆ ಈ ಕಡೆ ಒಂದು 22.5. ಹೌದಾ. 7, 67 ಪ್ಲಸ್ ಇದಕ್ಕೆ 68 ರೂಪಾಯಿ ಸೇರಿಸ್ರಿ. ಇದಕ್ಕೆ ಎಷ್ಟಾಗತ್ತೆ ನೋಡ್ರಿ? 518 ರೂಪಾಯಿ ಕಟ್ಟಬೇಕು ನೀವು. ಹೌದಾ. ಇನ್ನ ಇಲ್ಲಿ ನೋಡ್ರಿ, ಇನ್ನೊಂದು ಇಲ್ಲಿಂದ 50 ರೂಪಾಯಿ ಒಂದು ಐತಿ ಇಲ್ಲಿ. ಇದು 50 ರೂಪಾಯಿ ಯಾರಿಗೈತೆ ಅಂದ್ರೆ SC ST PWD
PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗಳಿಗೆ ಇರ್ತಕ್ಕಂಥ ಮೊತ್ತ ಎಷ್ಟು? ಬರೀ 50 ರೂಪಾಯಿ. ಬರೀ 50 ರೂಪಾಯಿ. ಎಷ್ಟು? 50 ರೂಪಾಯಿ. ಬರೀ 50 ರೂಪಾಯಿ ಯಾರಿಗೆ? SC ST OBC ಅವರಿಗೆ. ಇಲ್ಲಿ GST ಬರ್ತೈತಿ ಇಲ್ಲಿ 18%. 18% ಅಂದ್ರೆ ಎಷ್ಟಾಗತ್ತೆ ಅಂದ್ರೆ ಇವ್ರಿಗೆ ಮ್ಯಾಕ್ಸಿಮಮ್ 57 ರೂಪಾಯಿ ಅಥವಾ ಅಪ್ರಾಕ್ಸಿಮೇಟ್ಲಿ 58 ರೂಪಾಯಿ ಕಟ್ಟಬೇಕು ಇವರು. ಹೌದಾ? 58 ರೂಪಾಯಿ ಕಟ್ಟಬೇಕು ಇವರು. 58 ರೂಪಾಯಿ ಕಟ್ಟಬೇಕು. ಆಮೇಲೆ ಇಲ್ಲಿ GM ಕ್ಯಾಂಡಿಡೇಟ್ ಮತ್ತು OBC ಕ್ಯಾಂಡಿಡೇಟ್ ಅಮೌಂಟ್ ಎಷ್ಟಂದ್ರೆ 518 ರೂಪಾಯಿ ಆಕೈತೆ ನೋಡ್ರಿ. 518 ರೂಪಾಯಿ ನೀವು ತುಂಬಬೇಕಿಲ್ಲಿ. ಹೌದಾ? ಇಷ್ಟು ಸಾಕಿಲ್ಲಿ. ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಎಕ್ಸಾಮ್ ಯಾವ ಲೆವೆಲ್ನಾಗ ಇರ್ತೈತಿ, ಹೆಂಗ್ ಕಂಡಕ್ಟ್ ಮಾಡ್ತಾರೆ ಇದನ್ನ ನೋಡ್ತಾರ ಅವ್ರಲ್ಲಿ. ಇಲ್ಲಿ ಟೋಟಲ್ ಆಗಿ 3 ಪೇಜಸ್ ಇರ್ತಿಲ್ಲಿ. 3 ಪೇಜಸ್ ಇರ್ತೈತಿಲ್ಲಿ. 3 ಪೇಜಸ್. ಒಂದ ಏನಿರ್ತೈತಿ ಅಂದ್ರೆ ಏನಂತಂದ್ರ ಪ್ರಿಲಿಮ್ಸ್ ಇರುತ್ತೆ, ಪ್ರಿಲಿಮಿನರಿ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಇನ್ನೊಂದು ಮೇನ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಸ್ಟೆಪ್ ಏನು ಪ್ರಿಲಿಮಿನರಿ, ಸೆಕೆಂಡ್ ಸ್ಟೆಪ್ ಇದು. ಆಮೇಲೆ ಥರ್ಡ್ ಸ್ಟೆಪ್ ಏನು ಲ್ಯಾಂಗ್ವೇಜ್ ಪ್ರೊಫಿಯನ್ಸಿ ಟೆಸ್ಟ್ ಅಂದ್ರೆ LPT ಟೆಸ್ಟ್ ಇರ್ತೈತಿ, ಲ್ಯಾಂಗ್ವೇಜ್ ಟೆಸ್ಟ್ ಇರ್ತೈತಿ. ಆಯಾ ಸ್ಥಳೀಯ ಭಾಷೆದಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ನೋಡ್ತೀವಿ ನಾವು. ಹೌದಾ? ಇನ್ನು ನೆಕ್ಸ್ಟ್ ಏನಂದ್ರ ಎಕ್ಸಾಮ್ ಪ್ಯಾಟರ್ನ್ ಅದು ಪ್ರಿಲಿಮ್ಸ್ದು ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಾರ ನೋಡ್ರಿ ಅವ್ರ. ಪ್ರಿಲಿಮ್ಸ್ ಒಳಗೆ ಎಕ್ಸಾಮ್ ಒಳಗೆ ಏನ್ ಇರ್ತೈತಿ ಏನ್ ಇರಬಾರ್ದು ಅಂತ ಕೊಟ್ಟಾರ ಅವರು. ಹೌದಾ? ಏನಂದ್ರ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತೈತಿ ಇಲ್ಲಿ ಫಿಲಿಮ್ಸ್ ಒಳಗೆ. ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತೈತಿ. ಏನಂದ್ರ ಟೋಟಲ್ ಆಗಿರ್ತಕ್ಕ ನಂಬರ್ ಆಫ್ ಕ್ವಶನ್ಸ್ ಎಷ್ಟ? 30 ಕ್ವಶನ್ಸ್ ಇರ್ತಾವ ಇಲ್ಲಿ. 30 ಕ್ವಶನ್ಸ್ ಇರ್ತಾವ. ಎಷ್ಟು ಮಾರ್ಕ್ಸ್ ಇರ್ತಾವ ಅದಕ್ಕೆ? ಎಷ್ಟು ಮಾರ್ಕ್ಸ್ ಇರ್ತಾವು? 30 ಮಾರ್ಕ್ಸ್ ಇರ್ತಾವ. ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಇರ್ತಾವ ಅಲ್ಲಿ. ನೆಕ್ಸ್ಟ್ ಏನಂದ್ರ ನ್ಯೂಮರಿಕಲ್ ಎಬಿಲಿಟಿ ಬರುತ್ತೆ ಇಲ್ಲಿ. ಏನು ಎರಡನೇದ ನ್ಯೂಮರಿಕಲ್ ಎಬಿಲಿಟಿ ಎಷ್ಟು? 35 ಇರ್ತಾವ. 35 ಕ್ವಶನ್ಸ್ ಇರ್ತಾವ. ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟ? 35 ಇರ್ತಾವು. ನೆಕ್ಸ್ಟ್ ಏನಂದ್ರ ರೀಸನಿಂಗ್ ಎಬಿಲಿಟಿ ಇರ್ತೈತಿ ಇಲ್ಲಿ. ರೀಸನಿಂಗ್ ಎಬಿಲಿಟಿ ಒಳಗೆ ಎಷ್ಟು ಮಾರ್ಕ್ಸ್ ಇರ್ತಾವು? ಒಂಥರ ಕಮ್ಯುನಿಕೇಶನ್ ಪೇಪರ್ ಇದ್ದಂಗೆ ನಮ್ಮ ಕಡೆ ಇದು. 35 ಮಾರ್ಕ್ಸ್ ಇರ್ತಾವ. ಟೋಟಲ್ ಎಷ್ಟು? 100 ಕ್ವಶನ್ 100 ಮಾರ್ಕ್ಸ್. ಇಷ್ಟು ನೆನಪಿಟ್ಕೊಡ್ರಿ. ಹೌದಾ? 100 ಮಾರ್ಕ್ಸ್ 100 ಕ್ವಶನ್ ಇಷ್ಟು ಇರ್ತಾವ ಇಲ್ಲಿ. ಇದಕ್ಕೆ ಟೈಮ್ ಟೇಬಲ್ ಅನ್ನು ನೋಡ್ಬೇಕಲ್ಲ ನಾನು. ಎಷ್ಟು ಅವರ್ ಇರ್ತೈತಿ ಅಂತ ಚೆಕ್ ಮಾಡ್ತೀನಿ ಒಂದ್ ಸೆಕೆಂಡ್. ಎಷ್ಟು ಅವರ್? ಐ ಥಿಂಕ್ 1.5 ತಾಸು ಇರುತ್ತೆ ಅದು. 1.5 ತಾಸು ಇರುತ್ತೆ ಬಿಡ್ರಿ ಇದು. ಇಲ್ಲಿ ಕೊಟ್ಟ ನೋಡು 1 ತಾಸು ಐತಿ ನೋಡ್ರಪ್ಪ ಇದು. ಇದಕ್ಕೆ ಎಷ್ಟು ಗೊತ್ತಾನ? ಇದು ಫಿಲಿಮ್ಸ್ ಒಳಗ ಬರೀ 60 ಮಿನಿಟ್ ಕೊಟ್ಟಾನ ಅವನು. 60 ಮಿನಿಟ್ಸ್ ಅಂದ್ರೆ 1 ಅವರ್ ಇರ್ತೈತಿ ಬರೀ ಇದು. 1 ಅವರ್ ಒಳಗ ಫಿಲಿಮ್ ಎಕ್ಸಾಮ್ ಪಾಸ್ ಮಾಡ್ಬೇಕು ನೀವು. ಡ್ಯೂರೇಷನ್ ನೋಡ್ರಿ 100 ಕ್ವಶನ್ಸ್ ಇರ್ತಾವು. 100 ಕ್ವಶನ್ಸ್ ಇದ್ರ ನಿಮಗ ನೋಡ್ರಿ ನೀವು 100 ಕ್ವಶನ್ 60 ಮಿನಿಟ್ಗಳು ಮಾತ್ರ ನಿಮ್ ಎಕ್ಸಾಮ್ ಬರೆಯಕ್ ಟೈಮ್ ಇರ್ತೈತಿ ಇಲ್ಲಿ. ಏನು 60 ಮಿನಿಟ್ಗಳು ಮಾತ್ರ ನಿಮಗ ಬರೆಯಕ ಟೈಮ್ ಇರ್ತೈತಿ ಇಲ್ಲಿ. ಒಂದ್ ಸೆಕೆಂಡ್, ಏನೋ ಮಿಸ್ಟೇಕ್ ಹೊಡಿತಿಲ್ಲಿ. ಹೌದಾ? ಹಿಂಗೇನೋ ಮಿಸ್ಟೇಕ್ ಹೊಡಿತಿರ್ಲಿ, ಸಾರಿ. ರೀಸನಿಂಗ್ ಎಬಿಲಿಟಿ ಎಷ್ಟು? 35 ಮಾರ್ಕ್ಸ್ ಇರುತ್ತೆ. ಇದು 35 ಕ್ವಶನ್ಸ್ ಇರುತ್ತೆ ಇಲ್ಲಿ. ಸೊ ಟೋಟಲ್ ಆಗಿ ಎಷ್ಟು? 100 ಕ್ವಶನ್ಸ್ ಮತ್ತೆ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಮಗೆ ಟೈಮ್ ಇರ್ತಕ್ಕಂಥ ಟೈಮ್ ಎಷ್ಟು? 60 ಮಿನಿಟ್ಸ್. ಏನು ಇರ್ತಕ್ಕಂಥ ಟೈಮ್ ಎಷ್ಟ? ಒಟ್ಟ 1 ಅವರ್ನ ಮುಗಿಸ್ಬೇಕು ನೀವು. 1 ಅವರ್ನ ಮುಗಿಸ್ಬೇಕು. ಹೆವಿ ಟಫ್ ಎಕ್ಸಾಮ್ ಅಂದಂಗ ಆಯ್ತದ. ಎಷ್ಟು? 100 ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸ್. ಎಷ್ಟ? 100 ಮಾರ್ಕ್ಸ್. ನಮ್ಗಿರ್ತಕ್ಕಂಥ ಟೈಮ್ ಎಷ್ಟ? 60 ನಿಮಿಷಗಳು ಮಾತ್ರ. 60 ನಿಮಿಷಗಳು ಮಾತ್ರ. ಪ್ರಿಲಿಮ್ಸ್ ವೆರಿ ಟಫ್ ಎಕ್ಸಾಮ್ ಐತಿ ನೋಡ್ರಿ ಇದು. ನೆಕ್ಸ್ಟ್ ಇನ್ನ ಮೇನ್ಸ್ ಒಳಗಿರುತ್ತೆ ಇಲ್ಲಿ. ಮೇನ್ಸ್ ಒಳಗಿರ್ತಕ್ಕಂಥ ಟೈಮ್ ಟೇಬಲ್ ನೋಡಿದ್ರೆ ನಾವು ಇಲ್ಲಿ ಕೂಡ ಮಾರ್ಕ್ಸ್ ನೋಡೋಣ ಎಷ್ಟು ಬರುತ್ತೆ. 135 ಅವರ್ ಐತಿ ಇಲ್ಲಿ. ಮೇನ್ಸ್ ನೋಡ್ರಿ ಇಲ್ಲಿ. ಮೇನ್ಸ್ ಯಾವಾಗ ಇರ್ತೈತಿ? ಜೂನ್ 7ಕ್ಕೆ ಸ್ಟಾರ್ಟ್ ಆಗೈತಿ ಅದು. ಜೂನ್ 7 ನೆನಪಿಟ್ಕೊಡ್ರಿ. 2026 ಜೂನ್ ಡೇಟ್ ಕೂಡ ಮ್ಯಾಟ್ರ್ ಆಗತ್ತ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು? 40 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರ್ತಾವ ಇಲ್ಲಿ. ಆಮೇಲೆ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ ಇರ್ತೈತಿ ಇಲ್ಲಿ. ಇದು ಕೂಡ 40 ಕ್ವಶನ್ಸ್ ಮತ್ತೆ 40 ಮಾರ್ಕ್ಸ್ ಇರ್ತಾವು. ಆಮೇಲೆ ರೀಸನಿಂಗ್ ಎಬಿಲಿಟಿ ಇರ್ತ. ಇದು ಕೂಡ 40 ಮಾರ್ಕ್ಸ್ 40 ಮಾರ್ಕ್ಸ್. ಆಮೇಲೆ ಕಂಪ್ಯೂಟರ್ ನಾಲೆಜ್ ಐತಿದು. ಇಲ್ಲಿ ಕೂಡ 40 ಕ್ವಶನ್ಸ್ ಇರ್ತಾವ, 40 ಮಾರ್ಕ್ಸ್ ಇರ್ತಾವ. ಆಮೇಲೆ GK ಇರುತ್ತೆ ಇಲ್ಲಿ, ಜನರಲ್ ಅವೇರ್ನೆಸ್ GK. ಇದು ಕೂಡ 40 ಮಾರ್ಕ್ಸ್ ಇರ್ತೈತಿ. ಇನ್ನು 40 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟು? 200 ಕ್ವಶನ್ಸ್ಗಳು ಮತ್ತೆ 200 ಮಾರ್ಕ್ಸ್ಗಳು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಟೈಮ್ ಎಕ್ಸ್ಟೆಂಡ್ ಆಗೈತಿ ಇಲ್ಲಿ. ಮಾರ್ಕ್ಸ್ ಹೆಚ್ಚೈತಿ, ಇದಾಯ್ತು 130 ನಿಮಿಷಗಳು. 130 ನಿಮಿಷಗಳು ಅಂದ್ರೆ
ಈ 2 ಅವರ್ ನಮಗೆ ಎಷ್ಟು ಇಲ್ಲಿ 10 ಮಿನಿಟ್ಸ್ ಸಿಕ್ತು ಅಷ್ಟೇ ಇಲ್ಲಿ. ಹೌದಾ? ಇಷ್ಟು ಎಕ್ಸಾಮ್ ಪ್ಯಾಟರ್ನ್ ಇದು ಮೇನ್ಸ್ ಇದು. ಪ್ರಿಲಿಮ್ಸ್ ಎಷ್ಟು? ಪ್ರಿಲಿಮ್ಸ್ ಬರೀ 1 ಅವರ್ನಾಗ ಇರ್ತೈತಿ. ಅದು ಕೂಡ ಗಮನದಲ್ಲಿರಲಿ ನಿಮ್ಗೆ. ಆಮೇಲೆ ನೋಡ್ರಿ ಲ್ಯಾಂಗ್ವೇಜ್ ಪ್ರೊಫಿಯನ್ಸಿ ಟೆಸ್ಟ್ ಇರ್ತೈತಿ. ಎಲ್ ಪಿ ಟಿ ಇರುತ್ತೆ ಇಲ್ಲಿ. ಸೊ ದ ಆಫೀಸ್ ವೈಸ್ ಲೋಕಲ್ ಲ್ಯಾಂಗ್ವೇಜ್ ಫಾರ್ ಲ್ಯಾಂಗ್ವೇಜ್ ಪ್ರೊಫಿಯನ್ಸಿ ಟೆಸ್ಟ್ ಆರ್ ಆಸ್ ಫಾಲೋ. ಕರ್ನಾಟಕದಾಗಿ ಬಂದ್ರೆ ನೀವು ಕನ್ನಡ ಪಾಸ್ ಮಾಡಬೇಕು ಕಡ್ಡಾಯವಾಗಿ. ಕರ್ನಾಟಕದ ನೀವು ಇದ್ರ ಕನ್ನಡ ಪಾಸ್ ಮಾಡಬೇಕು. ಬೇರೆ ರಾಜ್ಯದಾಗಿದ್ರೆ ಆಯಾ ಸ್ಥಳೀಯ ಭಾಷೆಗಳನ್ನ ನೀವು ಪಾಸ್ ಮಾಡಬೇಕು. ಅದಕ್ಕೆ ಟೈಮ್ ಇರ್ತೈತಿ. ಅದಕ್ಕೇನು ಭಯ ಪಡಕ್ ಹೋಗ್ಬೇಡ್ರಿ. ಟೈಮ್ ಕೊಡ್ತಾರೆ ಅದಕ್ಕೆ ಪಾಸ್ ಮಾಡಕ. ಇನ್ನು ನೋಡ್ರಿ RBI ಅಸಿಸ್ಟೆಂಟ್ ಇನ್ನು ಸ್ಯಾಲ್ರಿ ಎಷ್ಟು ಇರ್ತೈತಿ ಇಲ್ಲಿ ಸ್ಯಾಲ್ರಿ ಎಷ್ಟು ಸ್ಟಾರ್ಟ್ ಆಗತ್ತೆ ಅಂದ್ರೆ 29,000ದಿಂದ ಸ್ಟಾರ್ಟ್ ಆಗತ್ತೆ. ಇದು ಅಪ್ ಟು ಎಷ್ಟು 78,640ವರೆಗೆ. ಇದೆಲ್ಲ ಓವರ್ ಆಲ್ ಆಗಿ ನೋಡೋದಾದ್ರೆ ನಾವು. ಬಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸಿಗಿದೆ ಎಷ್ಟು 58,514 ರೂಪಾಯಿ ನಿಮಗೆ ಸಿಗತೈತಿ ಇಲ್ಲಿ. ಏನು ಒಬ್ಬ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಆದ್ರ. ಅಸಿಸ್ಟೆಂಟ್ ಅಂದ್ರೆ ಹೆಚ್ಚು ಕಡಿಮೆ FDA ಲೆವೆಲ್ ಅದು. ಹೌದಾ? ನೆಕ್ಸ್ಟ್ ನೋಡೋಣ. ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಅಪ್ಲಿಕೇಶನ್ ಹಾಕೋದೆಲ್ಲ ಹೇಳಿದ್ದೀನಿ. ಓಕೆ, ಇಷ್ಟು ಕಂಪ್ಲೀಟ್ ಮಾಹಿತಿಗಳು ನಿಮ್ಗೆ ಸಿಕ್ತು. ಸೊ ಕ್ಲೇವರಾ ಇಂಡಿಯನ್ಸ್ ನಿಮ್ಗೆ ಹೇಳೋದೆಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಮತ್ತೆ ಯಾವ್ದು ಎಕ್ಸಾಮ್ ಬರುತ್ತಲ್ಲ ಅದರ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಚಾನಲ್ ಮಾತ್ರ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅಂದ್ರೆ ಬೆಲ್ ಬಟನ್ ಒತ್ತಿರಿ. ಕಮಿಂಗ್ ಡೇಸ್ ಅಲ್ಲಿ ಎಲ್ಲಾ ನೋಟಿಫಿಕೇಶನ್ಗಳು ಬರ್ತಾವೆ ನಿಮಗೆ. ಬಂದಿರತಕ್ಕಂಥ ಎಲ್ಲಾ ಮಾಹಿತಿಗಳನ್ನ ಇವತ್ತೊಂದು ಶುಭ ಸುದ್ದಿ ಆಯ್ತು, ನಾಳೆ ಒಂದು ಇದಕ್ಕಿಂತ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಮ್ಯಾಟರ್ ತಗೊಂಡ್ಬರ್ತೀನಿ. ಬಟ್ ಅಪ್ಪ ಹಾಕಿದ ಆಲದ ಮರ ಅಂತ ಕೇವಲ ಸ್ಟೇಟ್ ಎಕ್ಸಾಮ್ಗಳಿಗೆ ಮಾತ್ರ ಜೋತ್ ಬೆಳಕ್ ಹೋಗ್ಬೇಡ್ರಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಸೆಂಟ್ರಲ್ ಎಕ್ಸಾಮ್ ಕೂಡ ಬರೀರಿ. ಅಲ್ಲಿ ಇರ್ತಕ್ಕಂಥ ನಾಲೆಜ್ ಇಲ್ಲಿ ಗ್ರೂಪ್ ಸಿ ಅಂತ ಪರೀಕ್ಷೆಗಳಲ್ಲಿ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತಾ, ಮೆಂಟಲ್ ಅಬಿಲಿಟಿ ಇಂಗ್ಲಿಷ್ ಹೆಲ್ಪ್ ಆಗುತ್ತಾ, ಕಂಪ್ಯೂಟರ್ ಚೆನ್ನಾಗಿ ಓದ್ತೀರಿ, ಇಂಗ್ಲಿಷ್ ಚೆನ್ನಾಗಿ ಓದ್ತೀರಿ. ಸೊ ಪ್ರಾಕ್ಟೀಸ್ ಮಾಡ್ರಿ. ಸ್ಟೇಟ್ ಗವರ್ಮೆಂಟ್ ದಲ್ಲಿ ಬರಗಾಲ ಬಿದ್ದೈತಿ ಎಕ್ಸಾಮ್ಗಳಿಗೆ, ಸೆಂಟ್ರಲ್ ಗವರ್ಮೆಂಟ್ ದಲ್ಲಿ ಪ್ರಭಾವ ಬರಾಕತ್ತೈತಿ. ಆ ಪ್ರಭಾವದ ಈಜಿ ಪಾರಾಗೋದು ನಿಮ್ ಕೆಲಸ. ಸರಿ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಮತ್ತೆ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು.